ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ರಾಮ ಜನ್ಮಭೂಮಿ ಹೋರಾಟದಲ್ಲಿ ಕಾರ್ಯಕರ್ತರ ಬಂಧನ ವಿಚಾರ ಬಂಧನವನ್ನು ಸಮರ್ಥಿಸಿಕೊಂಡ ಸಿಎಂ ಸಿದ್ದರಾಮಯ್ಯ. ಹಿಂದೂ ಕಾರ್ಯಕರ್ತರ ಬಂಧನಕ್ಕೆ ಬಿಜೆಪಿ ಆಕ್ರೋಶ, ರಾಜ್ಯಾದ್ಯಂತ ನಾಳೆ ಪ್ರತಿಭಟನೆಗೆ ನಿರ್ಧಾರ. ರಾಮ ಮಂದಿರ ನಿರ್ಮಾಣಕ್ಕೆ ನಾನು 10 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ, ಆದರೆ ಆಹ್ವಾನ ಮಾತ್ರ ನನಗಿಲ್ಲ. ಲಕ್ಷ್ಮಣ ಸವದಿಯಿಂದ ಬಿಜೆಪಿಗೆ ಟಾಂಗ್. ದೇಶಾದ್ಯಂತ ರಣಕೇಕೆ ಹಾಕುತ್ತಿದೆ ಕೋವಿಡ್-19 ರೂಪಾಂತರಿ. 573 ಕೇಸ್ ದಾಖಲು. RCBಗೆ ಮತ್ತೆ ಕ್ಯಾಪ್ಟನ್ ಆಗ್ತಾರ ವಿರಾಟ್ ಕೊಹ್ಲಿ. ಫ್ರಾಂಚೈಸಿ ಕೊಟ್ಟ ಸುಳಿವಾದ್ರು ಏನು ಗೊತ್ತಾ? ಹುಬ್ಬಳ್ಳಿಯ ಶಹರ ಠಾಣಾ ಪೊಲೀಸರು ರಾಮ ಜನ್ಮಭೂಮಿ ಹೋರಾಟದಲ್ಲಿ ಭಾಗಿಯಾಗಿದ್ದ ಕಾರ್ಯಕರ್ತನನ್ನು ಬಂಧಿಸಿದ್ದನ್ನು ಸಮರ್ಥಿಸಿಕೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರಕರಣದಲ್ಲಿ ಸಮಯ ಆದ ತಕ್ಷಣವೇ ಅಪರಾಧ ಹೋಗಿಬಿಡುತ್ತಾ ಎಂದು ಪ್ರಶ್ನಿಸಿದ್ದಾರೆ. ವಿಜಯಪುರದ BLD ಹೆಲಿಪ್ಯಾಡ್ನಲ್ಲಿ ಮಾತನಾಡಿದ ಅವರು, ಯಾವತ್ತೂ ಅಪರಾಧಿಯಾಗೇ ಆಗ್ತಾನೆ. ಹಳೆ ಪ್ರಕರಣವನ್ನು ಮುಗಿಸುವಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಹಾಗಾಗಿ ಪ್ರಕರಣವನ್ನು ರಿಓಪನ್ ಮಾಡಲಾಗಿದೆ ಎಂದರು. ಕಾಂಗ್ರೆಸ್ ನೀಚ ಸರ್ಕಾರ ಎಂಬ ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ತಿರುಗೇಟು ನೀಡಿದ ಅವರು, ಅಪರಾಧಿಗಳಿಗೆ ಬೆಂಬಲ ಕೊಡುವ ಕೇಂದ್ರ ಸಚಿವ ಜೋಶಿ ಅವರದ್ದು ನೀಚತನ. ಈಗ ಅರೆಸ್ಟ್ ಮಾಡಿದರೆ ಏನು ತಪ್ಪು, ಬಂಧಿಸಬಾರ್ದು ಅಂತಿದೆಯಾ? ಜೋಶಿ ಏನು ಕೋರ್ಟಾ? ಜೋಶಿ ಹೇಳಿದ್ದೆ ಅಂತಿಮವೇ ಎಂದು ಪ್ರಶ್ನಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜಕೀಯವಾಗಿ ಮಾತನಾಡುತ್ತಿದ್ದಾರೆ. ಕಾನೂನಾತ್ಮಕವಾಗಿ ಮಾತನಾಡಲಿ, ಕಾನೂನು ಏನು ಹೇಳುತ್ತೋ ಅದನ್ನು ಸರ್ಕಾರ ಮಾಡುತ್ತೆ ಎಂದು ಹೇಳೋ ಮೂಲಕ ಶ್ರೀಕಾಂತ್ ಪೂಜಾರಿ ಬಂಧನವನ್ನು ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ. ಯಾವುದೋ ಒಂದು ಘಟನೆ ನಡೀತು, ಅದು ಎಷ್ಟೋ ವರ್ಷ ಆಗೋಗಿದೆ ಅಂದ್ಬಿಟ್ಟು ಆ ಘಟನೆ ಸುಳ್ಳು ಅನ್ನೋಕ್ಕಾಗುತ್ತಾ? ತಪ್ಪೇ. ಕೇಸ್ ರಿಓಪನ್ ಆಗಿದೆ, ಅರೆಸ್ಟ್ ಆಗಿದೆ, ಅದರಲ್ಲಿ ಏನು ತಪ್ಪು? ಪ್ರಹ್ಲಾದ್ ಜೋಶಿ ಏನು ಕೋರ್ಟಾ ಅಂತ. ಒಂದಷ್ಟು ಜನ ಕಾಂಗ್ರೆಸ್ಸಿಗರ ಆರೋಪ, ರಾಮ ಮಂದಿರ ನಿರ್ಮಾಣವೇ BJPಯ ಲೋಕಸಭಾ ಚುನಾವಣೆ ಲೆಕ್ಕಾಚಾರ ಅಂತ. ಹಂಗನ್ಬಿಟ್ಟು ಕಾಂಗ್ರೆಸ್ಸವರಿದ್ದಾರೆ ಮಾಡಬೇಕಿತ್ತು. ನೀವೇನು ಮಾಡಿದ್ರಿ? ನೀವು ಮಾಡಿದ್ದಾದರೂ ಏನು ಹೇಳಿ, ನಿಮ್ಮ ಸರ್ಕಾರ ಇದ್ದಾಗ ಅನ್ನೋದು BJP ಅವ್ರ ಪ್ರಶ್ನೆ. ನಾವು ಅಟ್ಲೀಸ್ಟ್ ರಾಮ ಮಂದಿರವನ್ನಾದರೂ ಮಾಡಿದ್ದೀವಿ ಅಂತ. ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು BJP ನಡುವೆ ಏರ್ಪಡುತ್ತಿರುವಂಥ ಆರೋಪ ಪ್ರತ್ಯಾರೋಪಗಳು ಯಾರು ಸರಿ ಯಾರು ತಪ್ಪು ಜನ ತೀರ್ಮಾನ ಮಾಡ್ತಾರೆ ಅಷ್ಟೇ. 31 ವರ್ಷದ ಬಳಿಕ ಅಯೋಧ್ಯೆಗೆ ಕೇಸ್ಗೆ ಮರುಜೀವ ಕೊಟ್ಟ ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಅವರ ಬಂಧನಕ್ಕೆ BJP ನಾಯಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ರಾಜ್ಯದಲ್ಲಿರೋ ಹಿಂದೂ ವಿರೋಧಿ ಸರ್ಕಾರ ನಾಳೆ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕರೆ ನೀಡಿದ್ದಾರೆ. BJP ಕಚೇರಿಯಲ್ಲಿ ಮಾತನಾಡಿದ BY ವಿಜಯೇಂದ್ರ ಅವರು, 5 ಅಥವಾ 10 ವರ್ಷದ ಹಳೆಯ ಪ್ರಕರಣ ಇದಲ್ಲ, 31 ವರ್ಷದ ಹಳೆಯ ಪ್ರಕರಣಕ್ಕೆ ಮರುಜೀವ ಕೊಟ್ಟಿದ್ದಾರೆ. ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧನಕ್ಕೆ ಒಳಪಡಿಸಿರುವುದು ಸರಿಯಲ್ಲ, ಇದನ್ನು ಖಂಡಿಸ್ತೇವೆ ಎಂದರು. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಪ್ರತಿಭಟನೆ ನಡೆಸಲಾಗುತ್ತೆ. ಹಾಗೆಯೇ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಹೋರಾಟಕ್ಕೆ ಕರೆ ಕೊಟ್ಟಿರುವುದಾಗಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ರಾಮ ಮಂದಿರ ಹೋರಾಟಗಾರರ ವಿರುದ್ಧ ಕ್ರಮವನ್ನು ಖಂಡಿಸಿರುವ BJP ನಾಯಕರು ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ನಾಳೆ ಹುಬ್ಬಳ್ಳಿಗೆ ವಿಪಕ್ಷ ನಾಯಕ R ಅಶೋಕ್ ಅವರು ಭೇಟಿ ನೀಡ್ತಾ ಇದ್ದು ಹಿಂದೂ ಕಾರ್ಯಕರ್ತರ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. ಒಟ್ಟಿನಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನವನ್ನು BJP ತುಂಬ ಗಂಭೀರವಾಗಿ ತೆಗೆದುಕೊಂಡಿದೆ. 30 ವರ್ಷಗಳ ಹಿಂದಿನ ಕೇಸ್ ಇದು. ಕಾಂಗ್ರೆಸ್ ಹಿಂದೂ ವಿರೋಧಿ ಸರ್ಕಾರ ಅಂತ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಾಗಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕರೆ ನೀಡಿದ್ದಾರೆ. ನಾನು ಕೂಡ ರಾಮ ಮಂದಿರದ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಎಂದು BJPಗೆ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಟಾಂಗ್ ಕೊಟ್ಟವ್ರೆ. ಹುಬ್ಬಳ್ಳಿಯಲ್ಲಿ ಕರಸೇವಕರ ಬಂಧನ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, BJP ಅವರು ಭಾವನಾತ್ಮಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಅದಕ್ಕೆ ಬಣ್ಣ ಕಟ್ಟಿ ರಾಜಕೀಯ ಮಾಡ್ತಿದ್ದಾರೆ. ಈಗಾಗಲೇ ಗೃಹ ಸಚಿವರು ಇದರ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಈಗ ಇದಕ್ಕೆ ರಾಜಕೀಯ ಬಣ್ಣ ಬಳಿಯೋದು ಬೇಡ. ಹಳೆ ಕೇಸ್ ಆಗಿರೋದ್ರಿಂದ ಕ್ಲೋಸ್ ಮಾಡಬೇಕು ಅಂತ ಅದರ ಪ್ರಕ್ರಿಯೆ ಆಗ್ತಿದೆ. BJP ಅವರಿಗೆ ಕೆಲಸ ಇಲ್ಲ. ಭಾವನಾತ್ಮಕ ವಿಚಾರ ತೆಗೆದುಕೊಂಡು ಸೃಷ್ಟಿ ಮಾಡಿ ಬಣ್ಣ ಕಟ್ಟಿ ಈ ರೀತಿ ಮಾಡ್ತಾರೆ. ಇದರಿಂದ BJP ಅವರಿಗೆ ಲಾಭ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಜನರಿಗೆ ಸಾಕಷ್ಟು ಸಮಸ್ಯೆ ಇದೆ, ಜನರಿಗೆ ಪರಿಹಾರ ಕೊಡಿಸೋರಲ್ಲಿ BJP ಅವರು ಕೆಲಸ ಮಾಡಲಿ. ಭಾವನಾತ್ಮಕ ವಿಚಾರದಲ್ಲಿ ಹೊಟ್ಟೆ ತುಂಬೋಲ್ಲ. ಜನರ ಸಮಸ್ಯೆ ಬಗ್ಗೆ BJP ಅವರು ಕೆಲಸ ಮಾಡಲಿ, ಪಕ್ಷವಾಗಿ ಜನರ ಪರ ಕೆಲಸ ಮಾಡಲಿ. ಅದನ್ನು ಮಾಡಿದರೆ ಮುಂದೆ BJP ಅವರಿಗೆ ಒಳ್ಳೆಯ ಅವಕಾಶ ಹೇಳಿದ್ದಾರೆ, ಒಳ್ಳೆ ಅವಕಾಶ ಸಿಗುತ್ತೆ ಮುಂದೆ ಅಂತ. ರಾಮ ಮಂದಿರ ಉದ್ಘಾಟನೆಗೆ CM ಸಚಿವರಿಗೆ ಆಹ್ವಾನ ನೀಡಿದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ರಾಮ ಮಂದಿರಕ್ಕೆ ಹಣ ಸಂಗ್ರಹ ಮಾಡುವಾಗ ಎಲ್ಲರ ನೆನಪಾದರೂ ರಾಮ ಮಂದಿರ ರೆಡಿ ಆದಮೇಲೆ ಯಾರ ನೆನಪು ಕೂಡ ಬರೋಲ್ಲ. ನಾನು ಕೂಡ ರಾಮ ಮಂದಿರ ನಿರ್ಮಾಣಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ. ಸ್ಥಳೀಯ RSS ನಾಯಕರ ಹಣ ತೆಗೆದುಕೊಂಡು ಹೋಗಿದ್ದರು, ಆದರೆ ಈಗ ಯಾವುದಕ್ಕೂ ಆಹ್ವಾನ ನೀಡಿಲ್ಲ ಅಂತ ಟಾಂಗನ್ನು ಕೊಟ್ಟವ್ರೆ. ಇದನ್ನು ಖಂಡಿತವಾಗಲೂ ಪ್ರಶ್ನಿಸಬೇಕಾದ ವಿಚಾರನೆ ಲಕ್ಷ್ಮಣ ಸವದಿ ಅವರು. ರಾಮ ಮಂದಿರ ಕಟ್ತೀವಿ ಅಂದಾಗ ಅವ್ರು BJPಲಿ ಇದ್ರೇನೋ ಅದಕ್ಕೆ 10 ಲಕ್ಷ ರೂಪಾಯಿ ಇಸ್ಕೊಂಡು ಹೋಗ್ಬಿಟ್ರೆ. ಈಗ ಕಾಂಗ್ರೆಸ್ಗೆ ಹೋಗಿದ ತಕ್ಷಣ ಅವ್ರು ಕೊಟ್ಟಿರೋ ದುಡ್ಡಿಗೆ ಬೆಲೆ ಇಲ್ಲ, ಹಾಗಾಗಿ ಆಹ್ವಾನ ಕೊಟ್ಟಿಲ್ಲ ಅಂದ್ಬಿಟ್ಟು BJPಗೆ ಟಾಂಗನ್ನು ಕೊಟ್ಟವ್ರೆ. ಹೆಸರಿನ ಮುಂದಿನ ಸುದ್ದಿ, ರಾಮನ ಹೋಲಿಕೆಯನ್ನು ಇನ್ನೊಬ್ಬರಿಗೆ ಹೋಲಿಸುವಂಥದ್ದಲ್ಲ. ರಾಮನ ಹೆಸರನ್ನು ಸಿದ್ದರಾಮಯ್ಯ ಇಟ್ಕೊಂಡಿದ್ದಾರೆ. ಆದ್ದರಿಂದ ರಾಮನ ಆದರ್ಶ ಹಾಗೂ ರಾಮನ ಜನಾನುರಾಗ ಸಿದ್ದರಾಮಯ್ಯ ಕೂಡ ಪಡ್ಕೊಳ್ಳಿ, ಅವರಿಗೆ ನಾವು ಅಭಿನಂದಿಸೋಣ ಅಂತ ಮಂತ್ರಾಲಯ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರು ಹೇಳಿದ್ದಾರೆ. ರಾಯಚೂರಲ್ಲಿ ಮಾತನಾಡಿದ ಮಂತ್ರಾಲಯ ಶ್ರೀಗಳು, CM ಸಿದ್ದರಾಮಯ್ಯರನ್ನು ರಾಮನಿಗೆ ಹೋಲಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಯಾರು ಯಾವ ಹೇಳಿಕೆ ಕೊಟ್ಟಿದ್ದಾರೆ ನಾನು ಗಮನಿಸಿಲ್ಲ. ರಾಮ ಎಲ್ಲ ರೀತಿಯಿಂದಲೂ ಅನುಕರಣೀಯ ಹಾಗೂ ಆದರ್ಶ ವ್ಯಕ್ತಿ. ನೀನು ಹೇಗಿರಬೇಕು ಅಂತ ಹೇಳುವಾಗ ರಾಮನಂತೆ ನೀನು ಇರುವಂಥ ದೃಷ್ಟಾಂತ ಎಲ್ಲರೂ ಕೊಡ್ತಾರೆ. ಯಾರೊಂದಿಗೆ ಹೋಲಿಕೆ ಸರಿಯಲ್ಲ.
ಸಿದ್ದರಾಮಯ್ಯನವರಿಗೂ ಒಳ್ಳೆಯದಾಗಲಿ ಎಂದರು. ಭಾರತೀಯರ ದೇಶದ ಹಿಂದೂಗಳ ಬಹುದಿನಗಳ ಕನಸು ಈಗ ನನಸಾಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಬೇಡಿಕೆ ಈಡೇರಿದೆ. ರಾಮ ಮಂದಿರ ಲೋಕಾರ್ಪಣೆ ದಿನ ಬಹುತೇಕ ನಾವು ಪಾಲ್ಗೊಳ್ತೀವಿ. ವಿದ್ಯುತ್ ಪ್ಯಾನಲ್ ಚಾರ್ಜನ್ನು ಸಾಂಕೇತಿಕವಾಗಿ ಲೋಕಾರ್ಪಣೆ ಮಾಡಿ ಬಂದಿದ್ದೇವೆ ಅಂತ ಮಂತ್ರಾಲಯ ಶ್ರೀ ಹೇಳಿದರು. ರಾಮ ವಿಗ್ರಹದ ಶಿಲೆ ಹಾಗೂ ಶಿಲ್ಪಿ ಕನ್ನಡಿಗರು ಅನ್ನೋದು ನಮ್ಮ ಹೆಮ್ಮೆ. ಹೀಗಾಗಿ ನಾವೆಲ್ಲ ಕನ್ನಡಿಗರು ಅಭಿನಂದಿಸಬೇಕು. ರಾಮ ಉತ್ತರದಿಂದ ದಕ್ಷಿಣಕ್ಕೆ ಬಂದು ಮತ್ತೆ ಉತ್ತರಕ್ಕೆ ಹೋದ. ದಕ್ಷಿಣದಿಂದ ಉತ್ತರಕ್ಕೆ ಬಾಲರಾಮನ ವಿಗ್ರಹ ಹೋಗ್ತಿರುವುದು ದಕ್ಷಿಣ ಉತ್ತರಗಳ ಅನುಸಂಧಾನ ಸನ್ನಿವೇಶ ಅಂತ ಮಂತ್ರಾಲಯದ ರಾಯರ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಹೆಸರಲ್ಲಿ ರಾಮ ಇದೆ. ರಾಮ ಅನುಕರಣೀಯ ವ್ಯಕ್ತಿ, ಆದರೆ ವ್ಯಕ್ತಿತ್ವದಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಅದನ್ನ ಅಳವಡಿಸ್ಕೋಬೇಕು. ರಾಮನ ಹೋಲಿಕೆಯನ್ನು ಇನ್ನೊಬ್ಬರಿಗೆ ಹೋಲಿಸುವಂಥದ್ದಲ್ಲ. ರಾಮನ ಹೆಸರನ್ನು ಸಿದ್ದರಾಮಯ್ಯ ಇಟ್ಕೊಂಡಿದ್ದಾರೆ. ಆದ್ದರಿಂದ ರಾಮನ ಆದರ್ಶ ಹಾಗೂ ರಾಮನ ಜನಾನುರಾಗ ಕೂಡ ಸಿದ್ದರಾಮಯ್ಯನವರು ಪಡ್ಕೊಳ್ಳಿ ಅಂತ ಶ್ರೀಗಳು ಹೇಳಿದ್ದಾರೆ. ಇನ್ನ ಕೋವಿಡ್ ವೇಳೆ ಸತ್ತವರ ಹೆಸರಲ್ಲಿ 40,000 ಕೋಟಿ ಭ್ರಷ್ಟಾಚಾರ ಮಾಡಿರುವ ಬಿಜೆಪಿಯರಿಗೆ ಚೆಕ್ ಬೌನ್ಸ್ ನೆಪದಲ್ಲಿ ನನ್ನ ರಾಜೀನಾಮೆ ಕೇಳುವ ನೈತಿಕತೆ ಇದೆಯೇ ಎಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಸಚಿವ ಮಧು ಬಂಗಾರಪ್ಪ ಪ್ರಶ್ನಿಸಿದ್ದಾರೆ. ಮಾತನಾಡ್ತಾ ಅವರು ಕೋವಿಡ್ ಸಂದರ್ಭದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಸ್ವತಃ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪ ಮಾಡಿದ್ದಾರೆ. ಇದರಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಕುಟುಂಬದ ಹೆಸರು ಕೇಳಿ ಬಂದಿದೆ. ಹಾಗಿದ್ರೂ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ನನ್ನ ರಾಜೀನಾಮೆ ಕೇಳುವುದು ಹಾಸ್ಯಾಸ್ಪದ ಎಂದರು. ಚೆಕ್ ಮೂಲಕ ಲಂಚ ಪಡೆದು ಸಹಿ ಮಾಡಿ ಅಪ್ಪನ ಜೈಲಿಗೆ ಕಳಿಸುವ ಕೆಲಸ ನಾನು ಮಾಡಿಲ್ಲ ಎಂದು ವಿಜಯೇಂದ್ರ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರದ ಮಧು ಬಂಗಾರಪ್ಪ, ದಮ್ಮು ತಾಕತ್ತಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರೋಪಗಳಿಗೆ ವಿಜಯೇಂದ್ರ ಉತ್ತರಿಸಲಿ ಅಂತ ಹೇಳಿದ್ರು. ನಮ್ಮ ತಂದೆ ವಿರುದ್ಧ ಅಂದರೆ ಬಂಗಾರಪ್ಪನವ್ರ ವಿರುದ್ಧ CBI ಭ್ರಷ್ಟಾಚಾರದ ಹೆಸರಲ್ಲಿ ಪ್ರಕರಣ ದಾಖಲಿಸಿದಾಗ ಅದಕ್ಕೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಾರದೆ ವಿಚಾರಣೆ ಎದುರಿಸಿ ಕ್ಲೀನ್ ಶೀಟ್ ಪಡೆದಿದ್ರು ಎಂದು ಸ್ಮರಿಸಿದ ಮಧು ಬಂಗಾರಪ್ಪ, ಚೆಕ್ ಬೌನ್ಸ್ ವಿಚಾರವು ಖಾಸಗಿ ಸಂಗತಿ. ಅಪ್ಪ ಬದುಕಿದ್ದಾಗಲೇ ಈ ವಹಿವಾಟು ನಡೆದಿತ್ತು. ಈಗ ನ್ಯಾಯಾಲಯದ ಮೂಲಕ ಪರಿಹರಿಸಿಕೊಂಡಿದ್ದೇವೆ ಎಂದರು. ಗ್ರಾಮ ಪಂಚಾಯಿತಿ ಚುನಾವಣೆ ಗೆಲ್ಲುವ ಯೋಗ್ಯತೆ ಇಲ್ಲದ ಎನ್ ರವಿಕುಮಾರ್ ನನ್ನ ರಾಜೀನಾಮೆ ಕೇಳ್ತಾರೆ ಎಂದು ವ್ಯಂಗ್ಯ ಆಡಿದ್ರು. ಮಧು ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಂಗಾರಪ್ಪ ಬಡಾವಣೆ ಹೆಸರಲ್ಲಿ ಭೂ ಹಗರಣ ನಡೆಸಿರುವ R ಅಶೋಕ್ ನನ್ನ ವಿರುದ್ಧ ಮಾತನಾಡ್ತಿದ್ದಾರೆ. ಸಮಯ ಬಂದಾಗ ಅಲ್ಲಿ ನಡೆದಿರುವ ಎಲ್ಲ ವ್ಯವಹಾರ ಸಂಗತಿಗಳನ್ನ ಜನರ ಮುಂದೆ ಇಡ್ತೀನಿ ಅಂತ. ಇದನ್ನು ಮಧು ಬಂಗಾರಪ್ಪ ಅವರ ಈ ಮಾತನ್ನ ಒಪ್ಕೊಳ್ಬೇಕು. ತಪ್ಪು ಯಾರು ಮಾಡೋದು ತಪ್ಪೇ, ಸರಿ ಯಾರು ಹೇಳಿದ್ರು ಸರಿ. ಚೆಕ್ ಬೌನ್ಸ್ ಪ್ರಕರಣ ವೈಯಕ್ತಿಕ ವಿಚಾರ, ಅದವ್ರ ತಂದೆ ಇದ್ದಾಗ. ಹೀಗಾಗಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ಕೋರ್ಟ್ ಮೂಲಕ ಅದನ್ನ ಬಗೆಹರಿಸ್ಕೋತೀನಿ. ಆದರೆ ಅದನ್ನು ಬಿಟ್ಟುಬಿಟ್ಟು ನೀವು ಮಾಡಿರೋ 40,000 ಭ್ರಷ್ಟಾಚಾರದ ವಿಚಾರವನ್ನು ಮುಚ್ಚಿ ಹಾಕೋ ಪ್ರಯತ್ನವನ್ನು ಮಾಡಬೇಡಿ ಅಂತ ಬಿಜೆಪಿಗೆ ಟಾಂಗ್ ಕೊಟ್ಟವ್ರೆ. ಯಾಕಂದರೆ ಇದನ್ನ ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಅವರು ಹೇಳ್ತಾ ಇಲ್ಲ, ಬಿಜೆಪಿ ಶಾಸಕರು ಹೇಳಿರೋದು. ಅದಕ್ಕೆ ಉತ್ತರ ಕೊಡಿ ಫಸ್ಟು ಅಂತ ಹೇಳೋರು ಮಧು ಬಂಗಾರಪ್ಪನವರು. ದೇಶದಲ್ಲಿ ದ್ವೇಷದ ರಾಜಕಾರಣ ಮಾಡುತ್ತಿರುವ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ S ಬೋಸರಾಜ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ತೀರಾ ಹಳೆಯ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕ್ರಮ ಕೈಗೊಳ್ಳಲಾಗ್ತಿದೆ ಹೊರತು ರಾಮಭಕ್ತರನ್ನು ಗುರಿಯಾಗಿಸಿ ಕ್ರಮ ಕೈಗೊಂಡಿಲ್ಲ ಎಂದು ಅವರು ತಿಳಿಸಿದರು. ಜಾರಿ ನಿರ್ದೇಶನಾಲಯ ಸೇರಿದಂತೆ ಸರ್ಕಾರಿ ಇಲಾಖೆಗಳನ್ನು ದುರುಪಯೋಗಪಡಿಸಿಕೊಂಡು ದ್ವೇಷ ರಾಜಕಾರಣ ಮಾಡೋದು ಯಾರೆಂಬುದು ಎಲ್ಲರಿಗೂ ಗೊತ್ತಿದೆ. ಕಾಂಗ್ರೆಸ್ ಇದುವರೆಗೂ ಈ ಪರಿಯ ದ್ವೇಷ ರಾಜಕಾರಣ ಮಾಡಿಲ್ಲ. ವಿರೋಧ ಪಕ್ಷದ ನಾಯಕರಿಗೆ ಗೌರವ ಕೊಟ್ಟಿದೆ ಎಂದರು. ಕೇಂದ್ರ ಸರ್ಕಾರದಿಂದ ಬರಬೇಕಾದ ಅನುದಾನ ಕುರಿತು ಬಿಜೆಪಿ ಒಬ್ಬರೂ ಮಾತನಾಡೋದಿಲ್ಲ. ಆದರೆ ಜನರ ದಿಕ್ಕು ತಪ್ಪಿಸುವ ಹೇಳಿಕೆಗಳನ್ನು ಮಾತ್ರ ಅವರು ನೀಡ್ತಿದ್ದಾರೆ ಅಂತ ಹರಿಹಾಯ್ದರು. ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರ AS ಪೊನ್ನಣ್ಣ ಮಾತನಾಡಿ, ನಾವು ರಾಮ ಮಂದಿರದ ಪರವಾಗಿದ್ದೇವೆ. ಮುಖ್ಯಮಂತ್ರಿ ಅವರು ಇದನ್ನೇ ಹೇಳಿದ್ದಾರೆ, ನಾನು ಇದನ್ನೇ ಹೇಳ್ತಿದ್ದೇನೆ. ರಾಮ ಮಂದಿರ ಉದ್ಘಾಟನೆ ಶುಭವಾಗಲಿ ಅಂತ ಹೇಳಿದ್ರು. ಬಿಜೆಪಿಯವರು ರಾಜಕೀಯ ಸಹಜವಾಗಿ ಆರೋಪ ಮಾಡ್ತಿದ್ದಾರೆ. ಕಾನೂನು ಬೇರೆ, ರಾಜಕೀಯ ಬೇರೆ. ಬಿಜೆಪಿ ಆಡಳಿತದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇರಲಿಲ್ಲ, ಯಾವುದೇ ರೀತಿಯ ಅಪರಾಧ ಪರಾಮರ್ಶೆ ನಡೆದಿರಲಿಲ್ಲ ಅಂದರು. ಈಗ 31 ವರ್ಷಗಳಿಂದ ಇದ್ದ ಪ್ರಕರಣಗಳಿಗೆ ಅಂತ್ಯವಾಡಲು ಕ್ರಮ ಕೈಗೊಳ್ಳಬೇಕು. ಕರ ಸೇವಕರನ್ನು ಬಂಧಿಸಬೇಕು ಅಂತ ಯಾರೂ ಬಂಧಿಸಿಲ್ಲ. ಕಾನೂನು ಪ್ರಕ್ರಿಯೆಗಳ ರಾಜಕೀಯ ಬಣ್ಣ ಬಳಿಯುವುದು ಸರಿಯಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯವರು ದ್ವೇಷ ರಾಜಕಾರಣ ಮಾಡ್ತಾರೆ. ತೀರಾಳೆ ಪ್ರಕರಣ ಸಂಬಂಧಿಸಿದಂತೆ ಕಾನೂನು ಕ್ರಮ ಹೊರತು ರಾಮಭಕ್ತರನ್ನು ಯಾರೂ ಅರೆಸ್ಟ್ ಮಾಡಿಲ್ಲ ಅಂತ ಮಿನಿಸ್ಟ್ರು ಬೋಸರಾಜ್ ಅವರು ಹೇಳೋರೆ. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು 40,000 ಕೋಟಿಗೆ ಉತ್ತರ ಕೊಡಿ ಅಂತ ಕಾಂಗ್ರೆಸ್ ಅವರು ಕೇಳ್ತಾರೆ. ಕರ ಸೇವಕರನ್ನ ಯಾಕೆ ಬಂಧಿಸಿದ್ರೆ ಅಂತ BJP ಅವರು ಉತ್ತರ ಕೇಳ್ತಾರೆ. ಜನ ಇದನ್ನ ನೋಡ್ಕೊಂಡು ಕೂತಿರಬೇಕು. ದೇಶದಲ್ಲಿ COVID-19 ಪ್ರಕರಣ ಸಂಖ್ಯೆ ದಿನಕ್ಕೆ ಹೆಚ್ಚಾಗ್ತಿದ್ದು, ಮಂಗಳವಾರ ಕೊರೋನಾದಿಂದ ಒಬ್ಬರು ಮೃತಪಟ್ಟಿದ್ದಾರೆ ಮತ್ತು ದೇಶಾದ್ಯಂತ 573 ಮಂದಿ ಕೋವಿಡ್ ಪಾಸಿಟಿವ್ ದೃಢಪಟ್ಟಿದೆ. ಇದರಲ್ಲಿ ದೇಶದ ಸಕ್ರಿಯ ಪ್ರಕರಣಗಳ ಸಂಖ್ಯೆ 4,565 ಏರಿಕೆಯಾಗಿದೆ. ಅಂದರೆ 573 ಮಂದಿಗೆ J1 ಅಂದರೆ ರೂಪಾಂತರಿಯ ಪಾಸಿಟಿವೇ ಇದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇನ್ನು ನವೀಕರಿಸಿದ INSA-CoG ಡೇಟಾ ಪ್ರಕಾರ ದೇಶದಲ್ಲಿ ಇದುವರೆಗೆ ಒಟ್ಟು 263 COVID-19 ಉಪತಳಿ J1 ಮತ್ತು ಪ್ರಕರಣಗಳು ಪತ್ತೆಯಾಗಿವೆ. ಅವುಗಳಲ್ಲಿ ಅರ್ಧದಷ್ಟು ಕೇರಳದಲ್ಲಿ ದಾಖಲಾಗಿವೆ. 10 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ JN1 ಪ್ರಕರಣ ವರದಿಯಾಗಿದೆ. ಕೇರಳದಲ್ಲಿ 133, ಗೋವಾ 51, ಗುಜರಾತ್ 34, ದೆಹಲಿ 16, ಕರ್ನಾಟಕ 8, ಮಹಾರಾಷ್ಟ್ರ 9, ರಾಜಸ್ಥಾನ 5, ತಮಿಳುನಾಡು 4, ತೆಲಂಗಾಣ 2 ಮತ್ತು ಒಡಿಶಾ 1
ಒಡಿಶಾದಲ್ಲಿ ಒಂದು ಕೊರೋನಾ ರೂಪಾಂತರಿ ಕೇಸ್ ಪತ್ತೆಯಾಗಿದೆ. ಕೇರ್ಫುಲ್ ಆಗಿರಬೇಕು ನಿಜ ಎಲ್ಲರೂ ಕೂಡ. ಎಸ್ಸಿನ ಮುಂದಿನ ಸುದ್ದಿ, ಪ್ರಬಲ ಭೂಕಂಪಕ್ಕೆ ಸಿಲುಕಿ ತತ್ತರಿಸಿರುವ ಜಪಾನ್ನಲ್ಲಿ ಮತ್ತೊಂದು ಭಯಾನಕ ದುರಂತ ಸಂಭವಿಸಿದೆ. ಟೋಕಿಯೋದ ಹನೆಡಾ ವಿಮಾನ ನಿಲ್ದಾಣದಲ್ಲಿ ಜಪಾನ್ ಏರ್ಲೈನ್ಸ್ ವಿಮಾನ ದಗದಗನೆ ಹೊತ್ತಿ ಉರಿದಿದೆ. ವಿಮಾನ ನಿಲ್ದಾಣದ ರನ್ವೇ ಮೇಲೆ ಇಳಿಯುತ್ತಿದ್ದಂತೆ ಜಪಾನ್ ಏರ್ಲೈನ್ಸ್ ವಿಮಾನ ಬೆಂಕಿಗೆ ಆಹುತಿಯಾಯಿತು. ಬೆಂಕಿಯ ಜ್ವಾಲೆಗೆ ವಿಮಾನ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ರನ್ವೇನಲ್ಲಿ ಈ ವಿಮಾನ ಇಳಿದ ನಂತರ ಮತ್ತೊಂದು ವಿಮಾನಕ್ಕೆ ಡಿಕ್ಕಿ ಹೊಡೆದಿರಬಹುದು ಎನ್ನುವ ಅನುಮಾನ ಇದೆ. ಜಪಾನ್ ಏರ್ಲೈನ್ಸ್ನ JAL 516 ವಿಮಾನವು ಹೊಕೈಡೋದಿಂದ ಟೇಕ್ ಆಫ್ ಆಗಿದೆ. ಈ ವಿಮಾನದಲ್ಲಿ ಬರೋಬ್ಬರಿ 367 ಮಂದಿ ಪ್ರಯಾಣಿಕರಿದ್ದರು. ರನ್ವೇ ಇಳಿತಿದ್ದಂತೆ ವಿಮಾನ ಬೆಂಕಿಗೆ ಆಹುತಿಯಾಗಿತ್ತು. ಕೂಡಲೇ ಪ್ರಯಾಣಿಕರನ್ನು ಬೇರೆ ಕಡೆಗೆ ಸ್ಥಳಾಂತರಿಸಲಾಗಿದ್ದು ಭಾರೀ ಅನಾಹುತವನ್ನು ತಪ್ಪಿದೆ. ಜಪಾನ್ ಏರ್ಪೋರ್ಟ್ನಲ್ಲಿ ಹೊತ್ತಿ ಹೊರದ ವಿಮಾನ ದೃಶ್ಯಗಳು ವೈರಲ್ ಆಗಿವೆ. ಪುಣ್ಯ ಏನೂ ಆಗಿಲ್ಲ, ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಎಸ್ಸಿನ ಮುಂದಿನ ಸುದ್ದಿ, ಇದೇ ವರ್ಷದಲ್ಲಿ ನಡೆಯುವ ಬಹುನಿರೀಕ್ಷಿತ IPL 17ರ ಸೀಸನ್ನಲ್ಲಿ ಕನ್ನಡಿಗರ ನೆಚ್ಚಿನ ತಂಡ RCB ಬೆಂಗಳೂರು ದೊಡ್ಡ ಬದಲಾವಣೆಗೆ ಮುಂದಾಗಿದೆ. ಮುನ್ಸೂಚನೆ ಸಿಗಿದೆ. ಹಿಂದೆ ತಂಡದ ನಾಯಕನಾಗಿದ್ದ ವಿರಾಟ್ ಕೊಹ್ಲಿ ಮತ್ತೆ ನಾಯಕತ್ವ ವಹಿಸಲಿದ್ದಾರೆ ಎಂಬ ಮಾತು ಕೇಳಿಬಂದಿದೆ. ವಿರಾಟ್ ಕೊಹ್ಲಿ ಅವರು ಭಾರತ ತಂಡದ 3 ಮಾದರಿಯ ಕ್ಯಾಪ್ಟನ್ ಆಗಿದ್ದಾಗ IPLನಲ್ಲೂ ಕ್ಯಾಪ್ಟನ್ ಆಗಿರುವಾಗ ಸ್ವಲ್ಪ ಪ್ರೆಷರ್ ಇತ್ತು. ಅವರೀಗ ಫ್ರೀ ಆಗಿದ್ದಾರೆ. ಹೀಗಾಗಿ ಯಾವುದೇ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಷ್ಟಾಗಿ ಮೈಂಡ್ ಬೇರೆದಕ್ಕೆ ವರ್ಕ್ ಆಗಲ್ಲ. ಹೀಗಾಗಿ ಯಾವ ಕ್ಯಾಪ್ಟನ್ಸಿನೂ ಇಲ್ಲ, ಏನೂ ಇಲ್ಲ. RCB ಕ್ಯಾಪ್ಟನ್ ಆದರೆ ಒಳ್ಳೆಯದು. ಈ ನಿಟ್ಟಿನಲ್ಲಿ ಸುಳಿವನ್ನು ನೀಡಿದೆ. 2 ಸೀಸನ್ನಲ್ಲಿ ಡುಪ್ಲೆಸಿಸ್ RCB ತಂಡನ ಮುನ್ನಡೆಸಿದರು. ತಂಡದ ಭವಿಷ್ಯ ಮಾತ್ರ ಬದಲಾಗಿಲ್ಲ. ಕಳೆದ ಬಾರಿಯಂತೂ ಲೀಗ್ನಿಂದಲೇ ಹೊರಬಿದ್ದಿತ್ತು. ಇದೀಗ ಯಾವುದೇ ನಾಯಕತ್ವದ ಹೊರೆ ಇಲ್ಲದ ಕೊಹ್ಲಿಯನ್ನು ತಂಡದ ನಾಯಕನಾಗಿ ಮಾಡಲು ಫ್ರಾಂಚೈಸಿ ಚಿಂತಿಸಿದೆ ಅಂತ ಮೂಲಗಳು ತಿಳಿಸಿವೆ. ನಿಮ್ಮ ಪ್ರಕಾರ ಕೊಹ್ಲಿ ಮತ್ತೆ ಕ್ಯಾಪ್ಟನ್ ಆಗಬೇಕಾಗಿ ಕಾಮೆಂಟ್ ಮಾಡಿ. ಇಲ್ಲ RCB ಕಪ್ಗೆಲ್ಲ ವಿಷಯ ಚರ್ಚೆ ಮಾಡದೆ ವೇಸ್ಟು ಅಂದರೆ ಅದನ್ನೂ ಕಾಮೆಂಟ್ ಮಾಡಿ. ವೀಕ್ಷಕರೇ, ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದಗಳು. ಕರ್ನಾಟಕ TV, ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ TV ದಾರಿದೀಪ.